ಡಿಸ್ಟೆನ್ಸ್ 9 ಅಡಿ 9 ಅಡಿ ನೋಡ್ರಿ, ಇದು 9 ಅಡಿನು ಇದಕ್ಕಿಂತ ಜಾಸ್ತಿ ಆದ್ರೂ ಉತ್ತಮನ ಅಲ್ಲ 9 ಅಡಿನು. ನಾನೇನಂತೀನಿ ಅಂದರೆ ಎಲ್ಲೂ ನಾ ಹಿಂಗೆ ಸಮರ್ಪಕ ಉಲ್ಲೇಖಗಳನ್ನು ನಾನು ನೋಡಿಲ್ಲ. ಏನು ಒಂದು ಗಿಡದಿಂದ ಒಂದು ಗಿಡಕ್ಕೆ 10 ಫೂಟ್ ಹಾಕಿರ್ಬೇಕು, 12 ಫೂಟ್ ಹಾಕಿರ್ಬೇಕು, 15 ಫೂಟ್ ಹಾಕಿರ್ಬೇಕು, 9 ಫೂಟ್ ಹಾಕಿರ್ಬೇಕು ಅನ್ನೋ ಉದ್ದೇಶಗಳನ್ನು ಹಾಗೂ ನಿಮ್ಮ ಕೆಲವೊಂದ್ರೊಳಗೆ ವೃಕ್ಷ ಆಯುರ್ವೇದದೊಳಗೆ ಉಲ್ಲೇಖ ಅದಾವೆ. ಏನು ಮಳ ಹೇಳ್ತಾರೆ ಅವರು, ಒಂದು ಮಾವಿನ ಗಿಡಕ್ಕೆ ಒಂದು ಮಾವಿನ ಗಿಡಕ್ಕೆ ಇಷ್ಟು ಮಳ ಇರಬೇಕು. ಹಿಂಗೆ ಯಾವುದೂ ನಿಮಗೆ ಸೈಂಟಿಫಿಕ್ ಆಗಿ ಹೇಳಕ್ಕೆ ಹೋದ್ರೆ ಇಲ್ಲ. ಆದರೆ ನಮ್ಮ ಹಿರಿಯರು ಹಿಂಗೊಂದು ಪದ್ಧತಿ ಬೆಳೆಸಿದ್ರು. ಈಗ 9 ನೀವು 20-30 ಇಯರ್ಸ್ ಬ್ಯಾಕ್ ಹೋದ್ರೆ 6 ಇತ್ತು. ನೀವು ಗಮನಿಸಿದ್ರೆ ಅಡಿಕೆಗಳು ಅಲ್ಲಿ ಹೇಳ್ತೇನೆ ನಾನು ನಿಮ್ಗೆ, ಅದನ್ನ ಗಮನಕ್ಕೆ ತರಾಕತ್ತೆ ನಾನು. 6 ಇತ್ತು ಮೊದಲು, 5 ಇತ್ತು, 6 ಇತ್ತು. ಈಗ 9 ಮಾಡ್ಕೊಂಡಾರ. ಇದ್ರ ಹಿಂದೆ ನಮ್ಮ ಹಿರಿಯರದ ಶ್ರಮ ಐತಿ. ಹೆಂಗೆ ಅಂದರೆ 5 ಅಂದ್ರೆ ಧ್ವಜಾಯ ಬರ್ತೈತಿ, ಅಲ್ಲಿ ಸಕ್ಸಸ್ಸು. 6 ಅಂದ್ರೆ ಲಕ್ಷ್ಮೀ ಸಂಖ್ಯೆ, ಅಲ್ಲಿ ಸಕ್ಸಸ್ಸು. 9 ಅಂದ್ರೆ ನವಗ್ರಹ ಸಂಖ್ಯೆ, ಅಲ್ಲಿ ಸಕ್ಸಸ್ಸು. ಇದನ್ನು ಬಿಟ್ಟರೆ ಬಾಕಿ ಇವೆಲ್ಲವೂ ಏನದಾವಲ್ಲ ಹಂಗೆ ಯಾವ ಸೈಂಟಿಫಿಕ್ ಆಗಿ ರೈಟಿಂಗ್ ಮಾಡಿರೋ ರೂಲ್ಸ್ ಇಲ್ಲ. ಬೇಕಂದ್ರೆ ನೀವು ಇದ್ರೊಳಗೆ ಹೋದ್ರೂ ನಿಮಗೆ 30 ಮೊಳಕ್ಕೆ ಒಂದು ಮಾವಿನ ಗಿಡ ಹಚ್ಚಬೇಕು, 30 ಮೊಳಕ್ಕೆ ಒಂದು ತೆಂಗಿನ ಗಿಡ ಹಚ್ಚಬೇಕು. 30 ಅಂದ್ರೂ 3 ಬುಧನ ಸಂಖ್ಯೆ. ಏನೇ ಇಟ್ಟರು ಒಳ್ಳೆಯ ಸಂಖ್ಯೆ ಇಟ್ಟಾರ. ರಾಹು ಕೇತು ಏನು ಸಂಖ್ಯೆ ಇಟ್ಟಿಲ್ಲ.